ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಬೊಜ್ಜಿಗಾಗಿ ಯೋಗಾಸನಗಳನ್ನು ಮಾಡೋಣ. ಈಗ ಕುಳಿತುಕೊಳ್ಳಿ, ದಂಡಾಸನ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನು ನೇರ ಮಾಡಿ ದಂಡಾಸನ ಸ್ಥಿತಿಗೆ ಬನ್ನಿ. ಮುಂದಿನ ಆಸನವನ್ನು ಮಾಡೋಣ, ಅರ್ಧ ಮತ್ಸ್ಯೇಂದ್ರಾಸನ. ಇದು ಮಧುಮೇಹ ತೊಂದರೆ ಬರದ ಹಾಗೆ ತಡೀತದೆ. ಅರ್ಧ ಮತ್ಸ್ಯೇಂದ್ರಾಸನ ಇದು ಬೊಜ್ಜು ಸಹ ಕರಗಿಸಲಿಕ್ಕೆ, ಬೆನ್ನು ನೋವು, ಮುಖ್ಯವಾಗಿ ಕುತ್ತಿಗೆ ನೋವು ಇರುವಂಥವರಿಗೆ ಇದು ಬಹಳ ಉತ್ತಮವಾದ ಆಸನ. ಇದರ ಹೆಸರು ಅರ್ಧ ಮತ್ಸ್ಯೇಂದ್ರಾಸನ. ಈಗ ಬಲಗಾಲನ್ನು ನಿಧಾನಕ್ಕೆ ಮಡಿಚಿಕೊಳ್ಳಿ, ಒಳಗೆ ಎಡಗಾಲನ್ನು ಮಡಿಚಿ, ಈಗ ನಿಧಾನವಾಗಿ ಎರಡು ಕೈಗಳನ್ನು ಭುಜದ ನೇರಕ್ಕೆ ಚಾಚಿ ನಿಧಾನವಾಗಿ ದೇಹವನ್ನು ತಿರುಗಿಸಿ, ಬಗಲು ಅಂದರೆ ಕಂಕುಳನ್ನು ಆ ಮಂಡಿಗೆ ಇಟ್ಟು ನಿಧಾನಕ್ಕೆ ಸೊಂಟವನ್ನು ತಿರುಗಿಸಿ, ಇನ್ನೂ ಒಂದು ಹಸ್ತ ಹಿಂದೆ ಆದಷ್ಟು ಹಿಂದೆ ತಿರುಗಿಸಿ, ಕುತ್ತಿಗೆಯನ್ನು ಆದಷ್ಟು ತಿರುಗಿಸಿ, ತಲೆ ಮತ್ತು ಕುತ್ತಿಗೆಗೆ ಮಧ್ಯ 7 ಮೂಳೆಗಳಿರ್ತದೆ. ಅದಕ್ಕೆ ಕ್ಲಾವಿಕ್ಯುಲರ್ ಅಂತ ಹೇಳ್ತಾರೆ. ಆ ಒಂದು 7 ಮೂಳೆಗಳಿಗೂ ಸಹ ಇದು ಬಹಳ ಉತ್ತಮವಾದ ಆಸನ. ಮತ್ತು 33 ಮೂಳೆಗಳಿರುತ್ತೆ ಬೆನ್ನು ಮೂಳೆಯಲ್ಲಿ. ಆ 33 ಮೂಳೆಗಳಿಗೂ ಸಹ ರಕ್ತ ಚಾಲನೆ ಚೆನ್ನಾಗಿ ಆಗುವಂಥ ಆಸನಗಳು ಈ ಥರದ್ದು. ನಿಧಾನವಾಗಿ ಅದೇ ಸ್ಥಿತಿಯಲ್ಲಿ ನಿಲ್ಲಿ, ನಂತರ ನಿಧಾನಕ್ಕೆ ವಾಪಸ್ ಬನ್ನಿ. ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಮಾಡೋಣ. ಈಗ ಇನ್ನೂ ಒಂದು ಕಾಲನ್ನು ನಿಧಾನವಾಗಿ ಮಡಿಚಿಕೊಳ್ಳಿ, ವಿರುದ್ಧ ದಿಕ್ಕಿನಲ್ಲಿ ಮಾಡೋಣ. ಈಗ ಕೈಯನ್ನು ತಿರುಗಿಸಿ ಕಂಕಳಿಗೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡುತ್ತಾ ಸೊಂಟವನ್ನು ತಿರುಗಿಸಿ, ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ, 5 ಸೆಕೆಂಡ್ ಆದರೂ ನಿಲ್ಲಿ. ನಿಧಾನವಾಗಿ ಎರಡು ಕೈಗಳನ್ನು ಭುಜದ ನೇರಕ್ಕೆ ತಂದು ಎರಡು ಕಾಲುಗಳನ್ನು ಸಹಜ ಸ್ಥಿತಿಗೆ ತನ್ನಿ. ಈಗ ನಿಧಾನವಾಗಿ 1 ನಿಮಿಷ ಶವಾಸನ ಮಾಡಿ. 1 ನಿಮಿಷ. ದೇಹದ ಎಲ್ಲ ಭಾಗಗಳನ್ನು ಸಡಿಲ ಮಾಡಿ, ಕಾಲು ಬೆರಳಿನಿಂದ ಹಿಡಿದು ತಲೆಯವರೆಗೆ ದೇಹದ ಎಲ್ಲ ಭಾಗಗಳನ್ನು ಸಡಿಲ ಮಾಡಿ. ಸಹಜ ಉಸಿರಾಟ ಇರಲಿ. ಈಗ ನಿಧಾನವಾಗಿ ಬಲಗಡೆ ತಿರುಗಿ ಮೇಲೆ ಬನ್ನಿ. ಈಗ ಪ್ರಾಣಾಯಾಮಗಳನ್ನು ಮಾಡೋಣ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಸಹಜವಾದ ಸುಖಾಸನ ಅಥವಾ ಪದ್ಮಾಸನ, ವಜ್ರಾಸನ ಯಾವುದಾದರೂ ಸುಖಾಸನದಲ್ಲಿ ಮಾಡಬಹುದು. ಸರಳವಾದ ಆಸನದಲ್ಲಿ ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮ, ಕಮ್ಮಾರನ ಕುಲುಮೆಯಲ್ಲಿ ತಿದಿಯನ್ನು ಒತ್ತಿದ ಹಾಗೆ ಮಾಡುವಂಥ ಆಸನ. ನೋಡಿ, ಕೈಗಳನ್ನು ಹೀಗೆ ಇಟ್ಟುಕೊಳ್ಳಿ. ಉಸಿರನ್ನ ತಗೊಳ್ತಾ ಕೈಗಳನ್ನು ಎತ್ತಬೇಕು, ಉಸಿರನ್ನ ಬಿಡ್ತಾ ಕೈಗಳನ್ನು ಕೆಳಗೆ ಬಿಡಬೇಕು. ಮತ್ತು ಉಸಿರನ್ನ ತಗೊಂಡು ಬಿಡುವಾಗ ಶಬ್ದ ಕಮ್ಮಾರನ ಕುಲುಮೆಯಲ್ಲಿ ಬರುವಂತಹ ಒಂದು ಶಬ್ದದ ರೀತಿ ಬರಬೇಕು. ಚೈನ್ ಜಗ್ಗಿದಾಗ ಶಬ್ದ ಬರಲಿ ಜೋರಾಗಿ. 4, 5, 6, 7, 8, 9, 10 ನಿಧಾನ ಕೆಳಗೆ ಬಿಡಿ. ಸೂರ್ಯ ಭೇದನ ಪ್ರಾಣಾಯಾಮ ಅಂತ ಹೇಳಿದ್ರೆ ಇದರಲ್ಲಿ ಕೇವಲ ಉಸಿರನ್ನು ಬಲಗಡೆ ಮಾತ್ರ ತಗೊಳ್ಳುವುದು, ಎಡಗಡೆ ಬಿಡುವುದು. ಇದನ್ನು ಮಾಡೋದ್ರಿಂದ ಏನಾಗ್ತದೆ, ಕೊಬ್ಬಿನ ಅಂಶದ ಮೇಲೆ ಹೆಚ್ಚು ಪರಿಣಾಮ ಆಗೋದ್ರಿಂದ. ಯಾಕೆಂದರೆ ದೇಹದಲ್ಲಿ ಕಾಯಿಲೆ ಬರುವಂಥದ್ದು 3 ಥರ ಮನುಷ್ಯನಿಗೆ. ಅದು ವಾತ, ಪಿತ್ತ, ಕಫ. ಇದನ್ನು ಮಾಡ್ತಾ ಬರೋದ್ರಿಂದ ಜಾಸ್ತಿ ಹೀಟ್ ಜಾಸ್ತಿ ಆಗುತ್ತೆ ದೇಹದಲ್ಲಿ, ಶಾಖದ ಅಂಶ. ಯಾಕೆಂದರೆ ಸೂರ್ಯ ಅವನು ಉಷ್ಣಕಾರಕ, ಅಂದರೆ ಅವನು ತಾಪಮಾನವನ್ನು ಹೆಚ್ಚಿಸ್ತಾನೆ. ಇದು ಕೆಮ್ಮು, ನೆಗಡಿ, ಕಫ ಇರುವಂಥವ್ರಿಗೂ ಭಾಳ ಒಳ್ಳೆಯ ಆಸನ.
ನೋಡಿ, ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಈಗೇನು ಮಾಡಬೇಕು, ಉಸಿರನ್ನ ನಿಧಾನಕ್ಕೆ ಬಲಗಡೆ ತೊಗೊಳ್ಬೇಕು. 1 ಅಂದರೆ ಬಲಗಡೆ ತೊಗೊಳ್ಬೇಕು, 2 ಅಂದರೆ ಎಡಗಡೆ ಬಿಡಬೇಕು, ಮತ್ತು ಬಲಗಡೆನೇ ತೊಗೊಳ್ಬೇಕು, ಎಡಗಡೆ ಬಿಡಬೇಕು, ಬಲಗಡೆನೇ ತೊಗೊಳ್ಬೇಕು, ಎಡಗಡೆ ಬಿಡಬೇಕು. ರೆಡಿ, ಸ್ಟಾರ್ಟ್ ಮಾಡಿ. ನಿಧಾನವಾಗಿ ಎಡಗಡೆ ಮುಚ್ಚಿ ಹೊರಳೆಯನ್ನು ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ. 1, 2 ಮತ್ತು ಎಡಗಡೆ ಬಿಡಿ, ಮತ್ತೆ ಬಲಗಡೆನೇ ತಗೋಬೇಕು. 3, 4, 5, 6, 7, 8, 9, ಮುಂದಿನ ಒಂದು ಪ್ರಾಣಾಯಾಮ ಉಜ್ಜಾಯಿ. ನೋಡಿ, ಉಜ್ಜ ಅಂತ ಹೇಳಿದರೆ ಗದ್ದ, ಇದಕ್ಕೆ ಗದ್ದ ಅಂತೀವಿ, ಚಿನ್ ಅಂತೀವಿ ಇಂಗ್ಲೀಷ್ನಲ್ಲಿ. ಇದನ್ನು ನಾವು ಈ ಭಾಗಕ್ಕೆ ಮುಟ್ಟಿಸಬೇಕು. ಉಸಿರನ್ನ ತಗೊಂಡು ಈ ಭಾಗಕ್ಕೆ ಇದನ್ನು ಮುಟ್ಟಿಸಿ ಒಳಗೆ ಒತ್ತಬೇಕು. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು, ಅಟ್ಲೀಸ್ಟ್ ಕೊನೆ ಪಕ್ಷ 10 ಸೆಕೆಂಡ್. ಇದನ್ನು ಮಾಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಭಾಳ ಒಳ್ಳೆಯದು. ಕೆಲವರು ಥೈರಾಯ್ಡ್ ಪ್ರಾಬ್ಲಮ್ ಇದ್ಬಿಟ್ರೆ ದಪ್ಪನೇ ಆಗ್ತಾ ಹೋಗ್ತಾರೆ. ಅದು ಥೈರಾಯ್ಡ್ ಅನ್ನುವಂಥದ್ದು ಎಲ್ಲ ಗ್ರಂಥಿಗಳಲ್ಲಿ ಭಾಳ ಮುಖ್ಯವಾದ ಗ್ರಂಥಿ. ಪಿನಿಯಲ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಈ ಥರ ಅಡ್ರಿನಲ್, ಈ ಥರದ್ದೆಲ್ಲ ಗ್ರಂಥಿಗಳಿರುತ್ತೆ. ಅದರಲ್ಲಿ ಮುಖ್ಯವಾದದ್ದು ಇದು. ಈಗ ನೋಡಿ, ಉಸಿರನ್ನ ದೀರ್ಘವಾಗಿ ತಗೋಬೇಕು. ಇದನ್ನು ಇಲ್ಲಿ ಒತ್ತಿ ನಿಲ್ಲಬೇಕು. ಹೀಗೆ ಕೈ ಇಲ್ಲಿಡಬೇಕು. 10 ಎಣಿಸೋ ತನಕ ಹಾಗೆ ನಿಲ್ಲಬೇಕು. ನಂತರ ನಿಧಾನಕ್ಕೆ ಹೀಗೆ ಉಸಿರನ್ನ ಬಿಡಬೇಕು. ಅಂದರೆ ಇದನ್ನು ಇಲ್ಲಿ ಒತ್ತಿದಾಗ ಇಲ್ಲಿ ಉಷ್ಣ ಜಾಸ್ತಿ ಆಗ್ತದೆ ಮತ್ತು ರಕ್ತ ಚಾಲನೆ ಜಾಸ್ತಿ ಆಗ್ತದೆ. ಆದ್ದರಿಂದ ಇದನ್ನು ಮಾಡೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಯಾವುದೇ ಥರವಾದ ಥೈರಾಯ್ಡ್ ಈ ಥರ ಪ್ರಾಬ್ಲಮ್ ಬರುವುದಿಲ್ಲ. ಈಗ ಮಾಡೋಣ ಉಜ್ಜಾಯಿ ಪ್ರಾಣಾಯಾಮ. ರೆಡಿ, ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ಮೇಲೆ ನೋಡಿ ಕುತ್ತಿಗೆಯನ್ನು, ಅದನ್ನು ಸರಿಯಾಗಿ ಲಾಕ್ ಮಾಡಿ. ಈ ಗದ್ದವನ್ನು ನಾಚ್ ಅಂತ ಹೇಳ್ತೀವಿ. ಈ ಕುತ್ತಿಗೆಯ ಕೆಳಗೆ ಇರುವಂಥ ಈ ಭಾಗ ಕುಳಿ ಅಂತ ಹೇಳ್ತೀವಿ. ಇಲ್ಲಿ ಒತ್ತಬೇಕು ಅದನ್ನು, ಮತ್ತು ಕೈಗಳ ಇಲ್ಲಿ ಒತ್ತಡ ಇರಬೇಕು. ಹೀಗೆ ಒತ್ತಿ ನಿಲ್ಲಿ. ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು. ಉಸಿರನ್ನು ಅಲ್ಲಿ ಸ್ಥಿರಗೊಳಿಸಬೇಕು, ಅಂದರೆ ಅಲ್ಲಿ ನಿಲ್ಲಿಸಬೇಕು. ಕುಂಭಕವನ್ನು ಮಾಡಬೇಕು. ಆವಾಗ ಅದೇ ಸ್ಥಿತಿಯಲ್ಲಿ ನಿಲ್ಲಿ. 10 ಎಣಿಸೋವರೆಗೆ ಹಾಗೆ ನಿಲ್ಲಬೇಕು. ಇದರಿಂದ ನಿಮಗೆ ಆಮ್ಲಜನಕ ಚೆನ್ನಾಗಿ ಸಿಗುತ್ತೆ ದೇಹಕ್ಕೆ. ನಿಧಾನಕ್ಕೆ ಉಸಿರನ್ನು ಬಿಟ್ಟು ಕುತ್ತಿಗೆಯನ್ನು ನಿಧಾನಕ್ಕೆ ಮತ್ತೆ ಎತ್ತಿ ಸಹಜ ಸ್ಥಿತಿಗೆ ತನ್ನಿ. ಇನ್ನೂ ಒಂದು ಪ್ರಾಣಾಯಾಮವನ್ನು ಮಾಡೋಣ, ನಾಡಿ ಶುದ್ಧಿ ಪ್ರಾಣಾಯಾಮ. ಈ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡುವುದರಿಂದ ದೇಹದಲ್ಲಿರುವಂತಹ 72,000 ನಾಡಿಗಳು, ಬ್ಲಡ್ ಚಾನೆಲ್ಸ್ ಅಂತೇವೆ, ಅಂದರೆ ರಕ್ತನಾಳಗಳು, ಅವು ಶುದ್ಧಿ ಆಗ್ತದೆ. ಆಯುರ್ವೇದ ಮತ್ತು ಯೋಗಶಾಸ್ತ್ರದ ಪ್ರಕಾರ 72,000 ರಕ್ತನಾಳಗಳಿರುತ್ತೆ. ಅದನ್ನು ನಾವು ದಿನನಿತ್ಯ ಈ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಯಾವುದೇ ಥರವಾದ ತೊಂದರೆಗಳು ದೇಹಕ್ಕೆ ಬರುವುದಿಲ್ಲ. ಮತ್ತು ಅಸ್ತಮ, ಕೆಮ್ಮು, ನೆಗಡಿ, ಕಫ ಇದೆಲ್ಲ ಬರುವುದಿಲ್ಲ. ಎಡಗೈಯಲ್ಲಿ ಚಿನ್ಮುದ್ರೆ ಹಾಕಬೇಕು, ಬಲಗೈಯಲ್ಲಿ ಈ ರೀತಿ ನಾಸಿಕ ಮುದ್ರೆ ಇಡಬೇಕು. ಉಸಿರನ್ನ ಬಲಗಡೆ ತಗೊಂಡು ಮೊದಲು 2 ಮೂಗಿನ ಹೊರಳಿಂದ ಉಸಿರನ್ನ ಬಿಡಬೇಕು. ಈಗ ಎಡಗಡೆಯಿಂದ ಮುಚ್ಚಿ ಬಲಗಡೆ ನಿಧಾನವಾಗಿ ಉಸಿರನ್ನು ತಗೊಂಡು 5 ಸೆಕೆಂಡ್ ಉಸಿರನ್ನು ನಿಲ್ಲಿಸಬೇಕು. ಆಮೇಲೆ ಎಡಗಡೆ ಬಿಡಬೇಕು. ಮತ್ತು ಎಡಗಡೆಯಿಂದ ತಗೊಂಡು 5 ಸೆಕೆಂಡ್ ನಿಲ್ಲಿಸಿ ಆಮೇಲೆ ಬಲಗಡೆಯಿಂದ ಬಿಡಬೇಕು. ಈ ತರಹ ಎಡಗಡೆ 5 ಸರಿ, ಬಲಗಡೆ 5 ಸತಿ, ಒಟ್ಟು 10 ಸರಿ ಮಾಡಬೇಕು. ಅದನ್ನು ಹಂತ ಹಂತವಾಗಿ ಹೆಚ್ಚಿಸ್ತಾ ಹೋಗಬೇಕು. ಹೇಳಿದರು ಅಂತೇಳಿ ಒಂದೇ ಸರಿ ಮಾಡಬಾರ್ದು. ಒಂದು ಸತಿ ಏನಾಯ್ತಂತೆ, ಯೋಗ ಮಾಸ್ಟರ್ ಹೇಳಿದ್ದಾರೆ ಅಂತೇಳಿ ಒಬ್ಬ ಅಜ್ಜ ಇದ್ದ ಮನೆಯಲ್ಲಿ, ಅವನಿಗೋಗಿ ಪ್ರಾಣಾಯಾಮ ಮಾಡು ಅಜ್ಜ, ಅವ್ರು ಹೇಳಿದ್ದಾರೆ 17 ಸೆಕೆಂಡ್ ನೀನು ಉಸಿರನ್ನ ನಿಲ್ಲಿಸು ಒಳ್ಳೇದಾಗುತ್ತೆ ಅಂತ. ಅವನಿಗೆ 17 ಸೆಕೆಂಡ್ ಉಸಿರು ನಿಲ್ಲಿಸಿಲ್ಲಂತೆ. ತಗ ಕೆಳಗೆ ಬಿಡು ಅಂದರೆ ಅವನ ಪಾಪ ಮೇಲೆ ಹೋಗ್ಬಿಟ್ನಂತೆ. ಆ ರೀತಿ ಆಗಬಾರ್ದು. ಆದ್ದರಿಂದ
ಯೋಗಾಸನ ಪ್ರಾಣಾಯಾಮ ಇಂಥದ್ದನ್ನೆಲ್ಲ ಅದನ್ನು ತಜ್ಞ ಗುರುಗಳಿಂದ ಮಾತ್ರ ಕಲಿತ್ರೆ ಸಾಧ್ಯ ಆಗ್ತದೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಈಗ ಮಾಡೋಣ ನಾಡಿ ಶುದ್ಧಿ ಪ್ರಾಣಾಯಾಮ. ಈಗ ಎಡಗಡೆ ಮುಚ್ಚಿ ನಿಧಾನವಾಗಿ ಬಲಗಡೆ ಉಸಿರನ್ನು ತಗೊಳ್ಳಿ. ಈಗ ಅಲ್ಲಿ 10 ಸೆಕೆಂಡ್ ನಿಲ್ಲಬೇಕು, 5 ಸೆಕೆಂಡ್ ಸಾಕು ಕೊನೆ ಪಕ್ಷ. ಈಗ ನಿಧಾನವಾಗಿ ಬಲಗಡೆ ಮುಚ್ಚಿ ಎಡಗಡೆ ಬಿಡಿ. ಈಗ ಮತ್ತೆ ಎಡಗಡೆ ತಗೊಳ್ಳಿ. ಈಗ 5 ಸೆಕೆಂಡ್ ನಿಲ್ಲಿ. ಈಗ ಎಡಗಡೆ ಮುಚ್ಚಿ ಎಡಗಡೆಯಿಂದ ತಗೊಂಡಿರುವ ಉಸಿರನ್ನು ಬಲಗಡೆ ಬಿಡಿ. ಈಗ ಮತ್ತೆ ಬಲಗಡೆ ತಗೊಳ್ಳಿ, ನಿಲ್ಲಿಸಿ. ಈಗ ಬಲಗಡೆ ಮುಚ್ಚಿ ಎಡಗಡೆ ಬಿಡಿ. ಈ ರೀತಿ ಮಾಡುವಂಥದ್ದು. ಇದೇನೆಂದರೆ ನಮಗೆಲ್ಲ ಗೊತ್ತಿದೆ, ದುರ್ಯೋಧನ ಅವನು ಸರೋವರದಲ್ಲಿ ಅಷ್ಟು ಹೊತ್ತು ಅವನು ಇದ್ದದಕ್ಕೆ ಕಾರಣ ಅವನಿಗೆ ಜಲಸ್ತಂಭನ ವಿದ್ಯೆ ಗೊತ್ತಿತ್ತು. ಜಲಸ್ತಂಭನ ಅಂತ ಹೇಳಿದರೆ ನಾವು ಉಸಿರನ್ನು ನಮ್ಮ ದೇಹದಲ್ಲಿ ಹಿಡಿಯುವಂತಹ ಒಂದು ಸಾಧನೆ ಮಾಡಿದರೆ ನಮಗೆ ಗಾಳಿಯಲ್ಲಿ ತೇಲುವಂತಹ ಶಕ್ತಿ ಬರ್ತದೆ, ಅಷ್ಟು ದೇಹ ಹಗುರಾಗ್ತದೆ. ಆದ್ದರಿಂದ ಉಸಿರನ್ನು ತಗೊಳ್ಳೋದು, ಬಿಡೋದು ಮತ್ತು ಇಡೋದು, ಅದಕ್ಕೆ ಕುಂಭಕ, ಪೂರಕ, ರೇಚಕ ಅಂತ ಹೇಳ್ತಾರೆ. ಅವು ಮೂರನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬೊಜ್ಜು ಕರಗಿಸಲಿಕ್ಕೋಸ್ಕರ ಯೋಗಾಸನಗಳನ್ನು ಮಾಡಿದ್ದೇವೆ. ಮುಂದಿನ ಶೀರ್ಷಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.